ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ತನ್ನ ಕೊಲೆ ಆಗೋದಕ್ಕೂ ಮೊದಲು ಬಿಕ್ಲು ಶಿವ ಒಂದು ದೂರನ್ನು ಕೊಟ್ಟಿರ್ತಾನೆ. ಅವತ್ತು ಕೊಟ್ಟಿದ್ದ ಆ ದೂರೇ ಈಗ ಡೆತ್ ನೋಟ್ ಆಗಿ ಪರಿಗಣನೆ ಆಗ್ತಾ ಇದೆ. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ದೂರು ಈಗ ಡೆತ್ ನೋಟ್ ಆಗಿ ಕನ್ಸಿಡರ್ ಮಾಡಲಾಗ್ತಾ ಇದೆ. ಈಗ ಡೆತ್ ನೋಟ್ ಅಂತೇಳಿ ಪರಿಗಣಿಸಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. 2025 ಫೆಬ್ರವರಿಯಲ್ಲಿ ಜೀವ ಭಯ ಇದೆ ಅಂತೇಳಿ ಬಿಕ್ಲು ಶಿವ ದೂರನ್ನು ಕೊಟ್ಟಿದ್ದ. 2025 ಫೆಬ್ರವರಿಯಲ್ಲಿ ದೂರನ್ನು ಕೊಡ್ತಾನೆ. ಅದಾದ ಕೆಲವೇ ತಿಂಗಳಲ್ಲಿ ಬಿಕ್ಲು ಶಿವನ ಹತ್ಯೆಯಾಗತ್ತೆ. ಸದ್ಯ 2025 ಫೆಬ್ರವರಿಯಲ್ಲಿ ಯಾವ ಡೆತ್ ನೋಟನ್ನು ಬಿಕ್ಲು ಶಿವ ಕೊಟ್ಟಿದ್ನೋ, ಯಾವ ದೂರನ್ನು ಕೊಟ್ಟಿದ್ನೋ ಆ ದೂರನ್ನೇ ಈಗ ಡೆತ್ ನೋಟ್ ಅಂತ ಪರಿಗಣಿಸಿ ಇನ್ವೆಸ್ಟಿಗೇಷನ್ ಅನ್ನು ಮಾಡಲಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಶಿವಕುಮಾರ್ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಶಿವಕುಮಾರ್, ಅವತ್ತು ಕೊಟ್ಟ ದೂರನ್ನೇ ಈಗ ಡೆತ್ ನೋಟ್ ಅಂತೇಳಿ ಪರಿಗಣನೆ ಮಾಡಲಾಗ್ತಾ ಇರುವಂಥದ್ದು. ಈ ಥರ ಪರಿಗಣನೆ ಮಾಡಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಶಿವಕುಮಾರ್? ನವೀನ್, ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 3 ದಿನಗಳಿಂದಲೂ ಕೂಡ ಸಿಐಡಿ ಕಚೇರಿಯಲ್ಲಿ ಕೆಆರ್ಪುರಂ ಶಾಸಕ ಬೈರತಿ ಬಸವರಾಜ್ ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನ ಸಿಐಡಿ ತನಿಖಾ ತಂಡ ಮಾಡ್ತಿರುವಂತದ್ದು. ಸಿಐಡಿಯ ಡಿವೈಎಸ್ಪಿ ಗೌತಮ್ ಅವರು ಸದ್ಯ ಬಿಕ್ಲು ಶಿವ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐ ಆರೋಪಿಯಾಗಿರುವಂತಹ ಬೈರತಿ ಬಸವರಾಜ್ ಅವರನ್ನ ಹೇಳಿಕೆ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ರಾಸ್ ಕ್ವಶನಿಂಗ್ ಆಗಿರ್ಬೋದು, ಟೆಕ್ನಿಕಲ್ ಎವಿಡೆನ್ಸ್ ಗಳಾಗಿರ್ಬೋದು, ಈ ಹಿಂದೆ ಕೊಟ್ಟಂತ ಸ್ಟೇಟ್ಮೆಂಟ್ ಗಳನ್ನ ಕ್ರಾಸ್ ವೆರಿಫೈ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಒಂದ್ ಕಡೆ. ಮತ್ತೊಂದ್ ಕಡೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆಯಾದಂತ ಬಿಕ್ಲು ಶಿವ ಏನಿದ್ದಾನೆ, ಈತ ಕೊಲೆಯಾಗುವಂತದ್ದು ಜುಲೈ 15 ರಾತ್ರಿ 8:15 ಸುಮಾರಿಗೆ, ಅದು ಭಾರತೀನಗರ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ. ಕೊಲೆಯಾದಂತ ಬಿಕ್ಲು ಶಿವ ಈ ಹಿಂದೆ ಜುಲೈ 15ನೇ ತಾರೀಕು ಆತ ಕೊಲೆ ಆಗ್ತಾನೆ. ಕೊಲೆ ಆಗೋಕ್ಕಿಂತ 4 ತಿಂಗಳು ಮುಂಚಿತವಾಗಿ ಆತ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ, ರಾಮಮೂರ್ತಿನಗರ ಪೊಲೀಸ್ ಠಾಣೆಯಲ್ಲಿ ಹಾಗೂ ಬೆಂಗಳೂರಿನ ಪೊಲೀಸ್ ಕಮಿಷನರ್ಗೆ ನೇರವಾಗಿ ದೂರನ್ನು ಕೊಡುವಂತ ಕೆಲಸವನ್ನ ಮಾಡ್ತಾನೆ. ಅಂದ್ರೆ ಭಾರತೀನಗರ ಪೊಲೀಸ್ ಠಾಣೆ ಆಗಿರ್ಬೋದು, ರಾಮಮೂರ್ತಿನಗರ ಪೊಲೀಸ್ ಠಾಣೆ ಆಗಿರ್ಬೋದು, ಭಾರತೀನಗರದಲ್ಲಿ ಆತನ ಮನೆ ಇರುತ್ತೆ, ರಾಮಮೂರ್ತಿನಗರದಲ್ಲಿ ಬಿಕ್ಲು ಶಿವನ ಕಚೇರಿ ಇರುತ್ತೆ. 2 ಕಡೆಗಳಲ್ಲೂ ಕೂಡ ಬಿಕ್ಲು ಶಿವ ದೂರನ್ನ ಕೊಟ್ಟಿರ್ತಾನೆ. ಆದ್ರೆ 2 ಕಡೆ ಯಾವುದೇ ಆಕ್ಷನ್ ಆಗದ ಹಿನ್ನೆಲೆಯಲ್ಲಿ ಆತ ನೇರವಾಗಿ ಬಂದು ಪೊಲೀಸ್ ಕಮಿಷನರ್ಗೆ ಅವತ್ತಿನ ದಿನ ಕಳೆದ ವರ್ಷ ಫೆಬ್ರವರಿಯಲ್ಲಿ ದೂರನ್ನು ಕೊಡುವಂತ ಕೆಲಸವನ್ನ ಮಾಡ್ತಾನೆ. ಜಗದೀಶ್ ಸದ್ಯ ಬಿಕ್ಲು ಶಿವನ ಹತ್ಯೆ ಪ್ರಕರಣದ A1 ಆರೋಪಿ ಆಗಿರುವಂತ ಆರೋಪಿ ಏನಿದ್ದಾನೆ, ಈತ ನನಗೆ ಜೀವ ಬೆದರಿಕೆಯನ್ನ ಹಾಕ್ತಿದ್ದಾನೆ. ಶಾಸಕ ಬೈರತಿ ಬಸವರಾಜ್ ಅವರ ಪ್ರಭಾವವನ್ನ ಬಳಸಿ ರೌಡಿ ಶೀಟರ್ ಆಗಿದ್ದಂತ ಜಗದೀಶ್ ಏನಿದ್ದಾರೆ, ಅವರ ರೌಡಿ ಶೀಟ್ ಅನ್ನ ಕ್ಲೋಸ್ ಮಾಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಕಿತ್ತೂರ್ನಲ್ಲಿ ನಾನು ಜಿಪಿಎ ಹಾಕೊಂಡಿದ್ದಂತ ಜಾಗ ಏನಿದೆ, ಜಮೀನ್ ಏನಿದೆ, ಅದಕ್ಕೆ ಬಂದು ನನಗೆ ತೊಂದರೆ ಕೊಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಶಾಸಕ ಬೈರತಿ ಬಸವರಾಜ್ ಅವರ ಪ್ರಭಾವದಿಂದ ಜಗದೀಶ್ ನನಗೆ ಜೀವ ಬೆದರಿಕೆಯನ್ನು ಹಾಕ್ತಿದ್ದಾನೆ. ನನಗೆ ನನ್ನ ಕುಟುಂಬಕ್ಕೆ ಏನಾದರೂ ತೊಂದರೆ ಆದಂತ ಸಂದರ್ಭದಲ್ಲಿ, ನನ್ನ ಜೀವಕ್ಕೆ ಹಾನಿಯಾದಂತ ಸಂದರ್ಭದಲ್ಲಿ ಶಾಸಕ ಬೈರತಿ ಬಸವರಾಜ್ ಹಾಗೂ ಜಗದೀಶ್ ನೇರವಾದಂತ ಕಾರಣ ಅಂತೇಳಿ ಅವತ್ತಿನ ದಿನ ಕೈ ಬರಹದಲ್ಲಿ ಲಿಖಿತ ದೂರನ್ನ ಕೊಡುವಂತ ಕೆಲಸವನ್ನ ಬಿಕ್ಲು ಶಿವ ಮಾಡಿರ್ತಾನೆ. ಜೊತೆಗೆ ಬಿಕ್ಲು ಶಿವ ಹತ್ಯೆ ಆದಂತ ನಂತರದಲ್ಲಿ ಅವರ ತಾಯಿ ಕೂಡ ದೂರನ್ನ ಕೊಡ್ತಾರೆ. ಅವ್ರ ತಾಯಿ ಕೊಟ್ಟಂತ ದೂರಿನಲ್ಲಿ ಪ್ರಮುಖವಾಗಿ ಅವರು ಕೂಡ ಇದೇ ವಿಚಾರಗಳನ್ನ ಉಲ್ಲೇಖವನ್ನ ಮಾಡಿರುವಂತದ್ದು. ಈ ಹಿಂದೆ ಬಿಕ್ಲು ಶಿವ ಕಮಿಷನರ್ಗೆ ಕೊಟ್ಟಂತ ದೂರ ಆಗಿರ್ಬೋದು, ರಾಮಮೂರ್ತಿ ನಗರ, ಭಾರತೀನಗರದಲ್ಲಿ ಕೊಟ್ಟಂತ ದೂರ ಆಗಿರ್ಬೋದು, ಬಿಕ್ಲು ಶಿವನ ಹತ್ಯೆ ಆದಂತ ನಂತರದಲ್ಲಿ ಸ್ವತಃ ಬಿಕ್ಲು ಶಿವನ ತಾಯಿ ಕೂಡ ಇದೇ ವಿಚಾರವನ್ನ ಪೊಲೀಸ್ ಅಧಿಕಾರಿಗಳಿಗೆ ದೂರನ್ನು ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಸದ್ಯ ಬಿಕ್ಲು ಶಿವ ಆತ ಬದುಕಿದ್ದಂತ ಸಂದರ್ಭದಲ್ಲಿ ಆತ ಕೊಟ್ಟಿದ್ದಂತ ದೂರ ಏನಿರುತ್ತೆ ಅದನ್ನ ಡೆತ್ ನೋಟ್ ಆಗಿ ಕನ್ಸಿಡರ್ ಮಾಡಿ ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿರುವಂತದ್ದು. ನವೀನ್, ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.